ತಹಸೀಲ್ದಾರ್ ಮೂಲಕ ಮನವಿಯನ್ನ ಸಲ್ಲಿಸ್ತಾ ಇದ್ದೀವಿ. ಈ ವಿಷಯ ಕುರಿತು 1989ರಿಂದ ಅಖಂಡ ಬಾಗಲಕೋಟೆ ಬಿಜಾಪುರ ಜಿಲ್ಲೆಯ ವಿಷ್ಣುವರ್ಧನ್ ಸಾಹಸ ಸಿಂಹ ವಿಷ್ಣುವರ್ಧನ್ ಅಭಿಮಾನಿಗಳ ಸಂಘವನ್ನ ಹುಟ್ಟಿ ಹಾಕಿ ಬೆಳೆಸಿದಂತ ನಮ್ಮ ಎಲ್ಲ ಹಿರಿಯರಾಗಿ ಅದ್ರಾಗ ವಿಶೇಷವಾಗಿ ನನ್ನ ಆತ್ಮೀಯ ಸ್ನೇಹಿತರಾದಂಥ ನರಸಿಂಹ ನಾಯ್ಕ ಅವರು ಈ ವಿಷಯ ಕುರಿತು ಯಾರು ಮಾತಾಡಬೇಕಂತೇಳಿ ಅವರಲ್ಲಿ ವಿನಂತಿ ಮಾಡ್ತಾರೆ. ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ನನ್ನ ಅಭಿಮಾನಿ ಬಂಧುಗಳೇ ಹಾಗೂ ನನ್ನ ಆತ್ಮೀಯ ಮಿತ್ರರೇ ಹಾಗೂ ಪತ್ರಕರ್ತ ಬಂಧುಗಳೇ, ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಇದೊಂದು ಅಭೂತಪೂರ್ವ ವ್ಯಕ್ತಿ. ಇಂಥ ವ್ಯಕ್ತಿ ನಮ್ಮ ಕರ್ನಾಟಕದಲ್ಲಿ ಹುಟ್ಟಿದ್ದೇ ಒಂದು ನಮ್ಮ ಎಲ್ಲರಿಗೂ ಒಂದು ಪುಣ್ಯದ ಕೆಲಸ. ಸುಮಾರು 35 ವರ್ಷಗಳ ಕಾಲ ಕನ್ನಡ ಚಿತ್ರರಂಗದಲ್ಲಿ ಅಭೂತಪೂರ್ವ ಸೇವೆಯನ್ನು ಸಲ್ಲಿಸಿ 2009ರಲ್ಲಿ ವಿಧಿವಶರಾದಾಗ ಅವರ ಅಂತಿಮ ಸಂಸ್ಕಾರವನ್ನ ಬೆಂಗಳೂರಿನ ಕೆಂಗೇರಿ ಹತ್ರ ಇರುವ ಅಭಿಮಾನ್ ಸ್ಟುಡಿಯೋದಲ್ಲಿ ಮಾಡಲಾಗಿತ್ತು. ನಂತರ ಆ ಜಾಗದಲ್ಲಿ ಎಲ್ಲ ಅಭಿಮಾನಿಗಳು ಸೇರಿ ಚಿತಾಭಸ್ಮವನ್ನು ಪೂಜೆ ಮಾಡಿ ಆ ಜಾಗದಲ್ಲಿ ಒಂದು ಸಮಾಧಿಯನ್ನು ನಿರ್ಮಾಣ ಮಾಡಿ ಅದನ್ನೊಂದು ಮಹಾ ದೇವಾಲಯದಂತೆ ಬಹಳಷ್ಟು ಒಳ್ಳೆಯ ಕೆಲಸಗಳನ್ನು ಕೂಡ ಅಲ್ಲಿ ನಡೀತಾ ಇತ್ತು. ರಕ್ತದಾನ ಶಿಬಿರ, ಆಮೇಲೆ ನೇತ್ರದಾನ ಶಿಬಿರ, ಮನವಿ ಪತ್ರವನ್ನ ಸಂತೋಷ್ ಅವರು ಸಾಹಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅಭಿಮಾನಿಗಳ ಸಂಘ ಜಮಖಂಡಿ ಈ ಮಾನ್ಯ ಉಪವಿಭಾಗಾಧಿಕಾರಿಗಳು ಜಮಖಂಡಿ ಇವರಿಗೆ ವಿಷಯ ಸಾಹಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಸಮಾಧಿಯನ್ನು ಅನಧಿಕೃತ ತೆರವುಗೊಳಿಸಿದ್ದನ್ನು ಖಂಡಿಸಿ ಅದನ್ನು ಶೀಘ್ರವಾಗಿ ಪುನರ್ ನಿರ್ಮಾಣ ಸ್ಥಾಪನೆ ಮಾಡಲು ಆಗ್ರಹಿಸಿ ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ. ಮಾನ್ಯರೇ, ಬೆಂಗಳೂರಿನ ಕೆಂಗೇರಿ ಬಳಿ ಇರುವ ಹಿರಿಯ ನಟ ಟಿ.ಎನ್. ಬಾಲಕೃಷ್ಣ ಅವರ ಅಭಿಮಾನ್ ಸ್ಟುಡಿಯೋದಲ್ಲಿ 2009ರಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ರವರು ವಿಧಿವಶರಾದಾಗ ಆ ಜಾಗದಲ್ಲಿ ಸಾಂಪ್ರದಾಯಿಕ ಬದ್ಧವಾಗಿ ಅಗ್ನಿ ಸ್ಪರ್ಶ ಮಾಡಿ ಅವರ ಚಿತಾಭಸ್ಮವನ್ನು ಇಟ್ಟು ಪೂಜೆಯನ್ನು ಸಲ್ಲಿಸಿ ಸಮಾಧಿಯನ್ನು ನಿರ್ಮಾಣ ಮಾಡಲಾಯಿತು. ಅಲ್ಲಿಂದ ಇಲ್ಲಿಯವರೆಗೆ ಅಭಿಮಾನಿಗಳ ಪಾಲಿಗೆ ದೇವಾಲಯವಾಗಿದ್ದ ಡಾಕ್ಟರ್ ವಿಷ್ಣುವರ್ಧನ್ ರವರ ಸಮಾಧಿಯನ್ನು ರಾತ್ರೋರಾತ್ರಿ ಯಾರಿಗೂ ತಿಳಿಯದ ಹಾಗೆ ನೆಲಸಮ ಮಾಡಿದ್ದು ಖಂಡನೀಯ. ಸಾಂಸ್ಕೃತಿಕ ಲೋಕಕ್ಕೆ ಬಿದ್ದ ದೊಡ್ಡ ಪೆಟ್ಟಾಗಿದೆ. ನಟ ಡಾಕ್ಟರ್ ವಿಷ್ಣುವರ್ಧನ್ ರವರು ಕನ್ನಡ ಚಿತ್ರರಂಗದ ಒಂದು ಭಾಗವೇ ಆಗಿರುವರು. ತಮ್ಮ ಶ್ರೇಷ್ಠವಾದ ಅಭಿನಯದ ಮೂಲಕ ನೂರಾರು ಚಿತ್ರಗಳ ಮೂಲಕ ಸಾಮಾಜಿಕ ವಲಯದಲ್ಲಿ ಉತ್ತಮ ಸಂದೇಶವನ್ನು ಸಾರಿ ಜನಮಾನಸದಲ್ಲಿ ಇಂದಿಗೂ ಸ್ಥಿರವಾಗಿದ್ದಾರೆ ಹಾಗೂ ಕನ್ನಡಾಂಬೆಯ ನುಡಿ ನಾಡಿಗೆ ಅವರು ಅಪಾರ ಸೇವೆ ಸಲ್ಲಿಸಿದ್ದಾರೆ. ಡಾಕ್ಟರ್ ವಿಷ್ಣುವರ್ಧನ್ ಅವರ ಸಮಾಧಿಯ ವಿಷಯವಾಗಿ ಈ ದುರ್ಘಟನೆ ಉತ್ತರವಾಗಿ ಇದೇ ಸ್ಥಳದಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಸಮಾಧಿಯನ್ನು ಮರುಸ್ಥಾಪಿಸಿ ಕನ್ನಡ ನಾಡಿನ ಜನತೆಗೆ ವಿಷ್ಣುವರ್ಧನ್ ಅವರ ಹೆಸರ ಮೇಲೆ ನಡೆದ ಈ ಅನ್ಯಾಯಕ್ಕೆ ನ್ಯಾಯ ಒದಗಿಸಬೇಕೆಂದು ಸರ್ಕಾರಕ್ಕೆ ಈ ಮೂಲಕ ಮನವಿಯನ್ನು ಸಲ್ಲಿಸ್ತಾ ಇದೆ. ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ರವರು ಕನ್ನಡ ಚಿತ್ರರಂಗಕ್ಕೆ ಒಂದು ಅಭೂತಪೂರ್ವ ವ್ಯಕ್ತಿಯಾಗಿ ಮೂಡಿ ಬಂದಿದ್ದರು. ಸುಮಾರು 200 ಚಿತ್ರಗಳನ್ನು ಮಾಡಿ ಇಡೀ ಒಂದು ಸಮಾಜಕ್ಕೆ ಒಳ್ಳೆಯ ಸಂದೇಶಗಳನ್ನು ನೀಡುವಂಥ ಚಿತ್ರಗಳನ್ನೇ ಮಾಡುತ್ತಾ ಒಂದು ಸಮಾಜದ ಹೊಳೆಯನ್ನು ಕೂಡ ತೆಗೆಯುವಂಥ ಕೆಲಸವನ್ನು ಚಿತ್ರರಂಗದ ಮೂಲಕ ಡಾಕ್ಟರ್ ವಿಷ್ಣುವರ್ಧನ್ ಅವರು ಮಾಡಿದ್ದು ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಷಯ. 2009ರಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ರವರು ವಿಧಿವಶರಾದಾಗ ಅವಾಗೂ ಕೂಡ ಕೆಲವು ಅನುಮಾನಗಳನ್ನು ಸೃಷ್ಟಿ ಮಾಡಿ ಒಂದು ಸಾರಿ ಕಂಠೀರವ ಸ್ಟುಡಿಯೋದಲ್ಲಿ ಮಾಡಬೇಕು, ಇನ್ನೊಂದು ಸಾರಿ ಬೇರೆ ಕಡೆ ಆಗಬೇಕು, ಈ ರೀತಿ ಒಂದು ಅನುಮಾನವನ್ನು ಇದನ್ನಾಗಿ ಕೊನೆಗೆ ಅಭಿಮಾನ್ ಸ್ಟುಡಿಯೋದಲ್ಲಿ ಅವರ ಅಂತ್ಯ ಸಂಸ್ಕಾರವನ್ನು ಮಾಡಲಾಯಿತು. ಅಂತ್ಯ ಸಂಸ್ಕಾರ ಆದ ನಂತರ ಅದೇ ಜಾಗದಲ್ಲಿ ಎಲ್ಲ ಅಭಿಮಾನಿಗಳು ಸೇರಿ ಅದೊಂದು ಸಮಾಧಿಯನ್ನು ನಿರ್ಮಾಣ ಮಾಡಿ ಅದೊಂದು ದೇವಾಲಯದಂತೆ ಪ್ರತಿನಿತ್ಯವೂ ಕೂಡ ಅಲ್ಲಿ ಸಾವಿರಾರು ಜನ ಹೋಗಿ
ವಿಷ್ಣುವರ್ಧನ್ ಅವರ ಸಮಾಧಿಯ ದರ್ಶನವನ್ನು ಪಡೆದು ಬರ್ತಕ್ಕಂಥ ನಿಯಮ ಇಲ್ಲಿವರೆಗೂ ಕೂಡ ನಡೀತಾ ಬರ್ತಾ ಇತ್ತು. ಆದರೆ ಇನ್ನು ಮೊನ್ನೆಗೆ ನಡೆದ ಒಂದು ದುರ್ಘಟನೆ ಅಂದರೆ ಯಾರಿಗೂ ತಿಳಿಯದ ಹಾಗೆ ರಾತ್ರೋರಾತ್ರಿ ಸಮಾಧಿಯನ್ನು ಧ್ವಂಸ ಮಾಡಿ ನೆಲಸಮಗೊಳಿಸಿದ್ದಾರೆ. ಅದನ್ನು ಖಂಡಿಸಿ ಇಡೀ ಕರ್ನಾಟಕ ತುಂಬ ವಿಷ್ಣುವರ್ಧನ್ ಅಭಿಮಾನಿಗಳು ಪ್ರತಿಯೊಂದು ಊರಿನಲ್ಲೂ ಕೂಡ ಪ್ರತಿಭಟನೆ ಮಾಡಿ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸ್ತಾ ಇದ್ದಾರೆ. ಇಷ್ಟೆಲ್ಲ ಹೋರಾಟಗಳು ನಡೀತಾ ಇದ್ರು ಕೂಡ ಸರ್ಕಾರ ಇದರ ಬಗ್ಗೆ ಯಾವುದೇ ಎಚ್ಚರಿಕೆ ಕ್ರಮ ಕೈಗೊಳ್ಳದೆ ಗಾಢ ನಿದ್ರೆಗೆ ಜಾರಿರುವುದರಿಂದ ಅವರಿಗೆ ಎಚ್ಚರಿಕೆ ಮಾಡೋ ಸಲುವಾಗಿ ಇವತ್ತು ನಾವು ಜಮಖಂಡಿಯಲ್ಲಿ ಪ್ರತಿಭಟನೆ ಮೂಲಕ ಸರ್ಕಾರಕ್ಕೊಂದು ಮನವಿಯನ್ನು ಸಲ್ಲಿಸಿದ್ದೇವೆ. ಇದನ್ನು ಗಂಭೀರವಾಗಿ ಪರಿಗಣಿಸದೇ ಹೋದಲ್ಲಿ ಮುಂದಿನ ದಿನಮಾನಗಳಲ್ಲಿ ಉಗ್ರವಾದ ಹೋರಾಟಗಳು ಕೂಡ ಇಡೀ ಕರ್ನಾಟಕದಲ್ಲಿ ನಡೀತಾವ ಅಂತ ಹೇಳ್ತೇನೆ. ಡಾಕ್ಟರ್ ವಿಷ್ಣುವರ್ಧನ್ ಅವರ ಸಮಾಧಿಯನ್ನು ಅಭಿಮಾನಿ ಸ್ಟುಡಿಯೋದಲ್ಲಿ ಏನು ಸಮಾಧಿ ಇತ್ತ ಆ ಸಮಾಧಿಯನ್ನು ಕಿಡಿಗೇಡಿಗಳು ಧ್ವಂಸ ಮಾಡಿದ್ದ ವಿರುದ್ಧವಾಗಿ ಪ್ರತಿಭಟನೆಯನ್ನು ಜಮಖಂಡಿಯಲ್ಲಿ ನಾವು ಮಾಡ್ತಾ ಇದ್ವಿ. ಸರ್ಕಾರಕ್ಕೆ ಈ ಮೂಲಕ ನಾವು ತಿಳಿಸೋದೇನೆಂದ್ರೆ, ಡಾಕ್ಟರ್ ವಿಷ್ಣುವರ್ಧನ್ ಅವರು ಈ ಕನ್ನಡ ನಾಡಿನ ಚಲನಚಿತ್ರದೊಳಗೆ ಅದರಾಗ ಅನೇಕ ಉತ್ತಮ ಕೆಲಸವನ್ನು ಮಾಡ್ಯಾರ. ತಮ್ಮದೇ ಆದ ಆದರ್ಶಗಳ ಮೂಲಕ ಕರ್ನಾಟಕದಾದ್ಯಂತ ಅಭಿಮಾನಿಗಳನ್ನು ಹೊಂದಿದ್ದಾರೆ. ಇಂಥ ಮೇರು ನಟರಿಗೆ ಅವರು ನಿಧನರಾಗಿ ಎಷ್ಟೋ ವರ್ಷಗಳು ಕಳೆದ್ರು ಇನ್ನೂ ಅವ್ರಿಗೆ ಸರಿಯಾದ ಒಂದು ಸ್ಥಳ ಅಂದ್ರೆ ಸಮಾಧಿಗೆ ಸ್ಥಳ ಕೊಡೋದು ನಮ್ಮ ರಾಜ್ಯ ಸರ್ಕಾರಕ್ಕೆ ಆಗ್ತಿಲ್ಲ. ಅಂಥ ದುರ್ದೈವದಾಗ ನಾವು ಅದೀವು. ಅದಕ್ಕೋಸ್ಕರ ಕರ್ನಾಟಕ ಸರ್ಕಾರ ಸ್ವಲ್ಪ ಎಚ್ಚೆತ್ತುಕೊಂಡು ಇಂಥ ಮೇರು ನಟರಿಗೆ ಅವಮಾನ ಮಾಡಲಾರ್ದ ಕರ್ನಾಟಕದೊಳಗೆ, ಅದು ಬೆಂಗಳೂರಲ್ಲಿ ಈಗ ಏನು ಸ್ಥಳ ಇತ್ತು ಅದೇ ಸ್ಥಳದಾಗ ಮರು ನಿರ್ಮಾಣ ಸಮಾಧಿ ಮಾಡ್ಬೇಕಂತೇಳಿ ಡಾಕ್ಟರ್ ವಿಷ್ಣುವರ್ಧನ್ ಅಭಿಮಾನಿ ಸಂಘ ಜಮಖಂಡಿ ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆ ಜಮಖಂಡಿ ವತಿಯಿಂದ ನಾವು ಈ ಮೂಲಕ ಮಾನ್ಯ ತಹಸೀಲ್ದಾರ್ ಸಾಹೇಬರಿಗೆ ಈ ಮೂಲಕ ಮನವಿ ನೀಡತ್ತೀವಿ. ಆದಷ್ಟು ಬೇಗ ಸರ್ಕಾರ ಇದಕ್ಕೊಂದು ಸೂಕ್ತ ಕ್ರಮ ಕೈಗೊಳ್ಬೇಕಂತೇಳಿ ನಮ್ಮ ಎಲ್ಲ ಅಭಿಮಾನಿ ಬಳಗದಿಂದ ನಾವು ಈ ಮೂಲಕ ತಿಳಿಸ್ಕೊಡ್ತೀವಿ.